everyone, it's me Sahana Sangam. Welcome back to my YouTube channel. ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೆ. ಈಗಾಗಲೇ ಫಿಸಿಕ್ಸಲ್ಲಿ 6 ಚಾಪ್ಟರ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ 1 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವೀಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲಾಂಗ್ ವಿತ್ ಇಟ್ PCMB ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ 6 ಸಬ್ಜೆಕ್ಟ್ಸ್ದು ಕೂಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವೀಡಿಯೋಸ್ ಅಪ್ಲೋಡ್ ಆಗಿದೆ ನಮ್ಮ ಚಾನಲಲ್ಲಿ. ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡಿಲ್ಲ ಅಂತಂದರೆ ನೋಡಿ. ಜೊತೆಗೆ ನಾನು ನಿಮಗೆ 2 ಮಂತ್ಸ್ ಸ್ಟಡಿ ಸ್ಟ್ರಾಟಜಿಯನ್ನು ಕೊಟ್ಟಿದ್ದೀನಿ ಫಿಸಿಕ್ಸ್ ಸಬ್ಜೆಕ್ಟ್ಗೆ. ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಕಮಿಂಗ್ 2 ಮಂತ್ಸಲ್ಲಿ ಯಾವ ರೀತಿಯನ್ನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಎಲ್ಲಿಂದ ಓದಬೇಕು, ಹೇಗೆ ಓದಬೇಕು, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಈ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತೀನಿ. ಟೋಟಲ್ ಮಾರ್ಕ್ಸ್ ಇದಕ್ಕೆ 12 ಮಾರ್ಕ್ಸ್ ಇದೆ. 12 ಮಾರ್ಕ್ಸ್ ನಿಮಗೆ ಫೈನಲ್ ಎಕ್ಸಾಮಿನೇಷನಲ್ಲಿ ಈ ಚಾಪ್ಟರಿಂದ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ, ದಟ್ ಈಸ್ MCQ. 2 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಇರುತ್ತೆ. ಹಾಗಾದರೆ ನೋಡೋಣ ಈ ಚಾಪ್ಟರಿಂದ ಯಾವುದ್ಯಾವುದು 1, 2 ಆ್ಯಂಡ್ 3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ನೋಡಿ, ಇಟ್ ಈಸ್ ಅ ಫಿಕ್ಸ್ಡ್ ಕ್ವಶನ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ ಅಂತಲೇ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ವೈಲೆನ್ಸ್ ಬಾಂಡ್ ಥಿಯರಿ, ದಟ್ ಈಸ್ VBT, ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜಾಮೆಟ್ರಿಕಲ್ ಶೇಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಟೋಟಲ್ 4 ಕಾಂಪೌಂಡ್ಸ್ ಇದೆ. ಈ 4 ಕಾಂಪೌಂಡ್ಸಲ್ಲಿ ಒಂದು ಕಾಂಪೌಂಡ್ ಅಂತೂ ಪಕ್ಕ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ 4 ಕಾಂಪೌಂಡ್ಸ್ದು ನೀವು ಹೈಬ್ರಿಡೈಸೇಷನ್, ಜಾಮೆಟ್ರಿಕಲ್ ಶೇಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪಕ್ಕ ಪ್ರಾಕ್ಟೀಸ್ ಮಾಡಿ. ಓಕೆ, ಫಸ್ಟ್ ಕಾಂಪೌಂಡ್ ನೋಡಿ, CONH3 6 ಹೋಲ್ ಬ್ರಾಕೆಟ್ +3. ಈ ಕಾಂಪೌಂಡ್ದು ನೀವು ಹೈಬ್ರಿಡೈಸೇಷನ್, ಜಾಮೆಟ್ರಿಕಲ್ ಶೇಪ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ವೈಲೆನ್ಸ್ ಬಾಂಡ್ ಥಿಯರಿ. ಇಲ್ಲಿ ನೀವು ಸೈಡಲ್ಲಿ ನೋಡ್ಬೋದು, ನಾನು ಇಂಪಾರ್ಟೆಂಟ್ ನೋಟ್ ಅಂತ ಕೊಟ್ಟಿದ್ದೀನಿ. ಇದನ್ನು ನೀವು ಆನ್ಸರಲ್ಲಿ ಬರೀಬೇಕು ಅಂತ ಏನೂ ಇಲ್ಲ. ನಾನು ಇದನ್ನು ಯಾಕೆ ಕೊಟ್ಟಿದ್ದೀನಿ ಅಂದರೆ ನಿಮ್ಮ ರೆಫರೆನ್ಸ್ಗೆ ಕೊಟ್ಟಿದ್ದೀನಿ. ಸ್ಟ್ರಾಂಗ್ ಲಿಗ್ಯಾಂಡ್ ಯಾವುದೇದು ಆ್ಯಂಡ್ ವೀಕ್ ಲಿಗ್ಯಾಂಡ್ ಯಾವುದೇದು ಅಂತ ಕೊಟ್ಟಿದ್ದೀನಿ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಆಗುತ್ತೆ, ವೀಕ್ ಲಿಗ್ಯಾಂಡ್ ಇದ್ದರೆ ಪೇರಿಂಗ್ ಆಗಲ್ಲ ಅನ್ನೋದು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದು ಈ ಆನ್ಸರ್ ರೈಟಿಂಗಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಕಾಂಪೌಂಡ್ ನೋಡಿ, CONH3 6 ಹೋಲ್ ಬ್ರಾಕೆಟ್ +3. ಈ ಕಾಂಪೌಂಡ್ದು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹೈಬ್ರಿಡೈಸೇಷನ್ ಏನೇನಿರುತ್ತೆ, ಜಾಮೆಟ್ರಿಕಲ್ ಶೇಪ್ ಏನೇನಿರುತ್ತೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನೇನಿರುತ್ತೆ. ಈ 3ಕ್ಕೂ ಕೂಡ ಅಂಡರ್ಲೈನ್ ಹಾಕೋದನ್ನು ನೀವು ಮರಿಬೇಡಿ, ಬಿಕಾಸ್ ಅವ್ರು ಲಾಸ್ಟ್ಗೆ ನೋಡೋದೆ ಇದೆ. ಹೈಬ್ರಿಡೈಸೇಷನ್ ಏನಿದೆ, ಜಾಮೆಟ್ರಿ ಏನಿದೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿದೆ ಅಂತ ನೋಡ್ತಾರೆ. ಸೊ ಅಂಡರ್ಲೈನ್ ಹಾಕಿ ಆ್ಯಂಡ್ ಏನೇನು ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮೆನ್ಷನ್ ಮಾಡಿದ್ದೀನೋ ಇದೆಲ್ಲದೂ ಕೂಡ ಬರಿಬೇಕಾಗತ್ತೆ. 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೆಕೆಂಡ್ ಇಂಪಾರ್ಟೆಂಟ್ ಕಾಂಪೌಂಡ್ ಯಾವುದು ಅಂತಂದರೆ NiCN4 ಹೋಲ್ ಬ್ರಾಕೆಟ್ -2. ಅಗೇನ್ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಂಪೌಂಡ್ದು ಕೂಡ ನಾನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್ ಆ್ಯಂಡ್ ಜಾಮೆಟ್ರಿ ಇದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಆನ್ಸರನ್ನು ಮೆನ್ಷನ್ ಮಾಡಿದ್ದೀನಿ. ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಕಾಂಪೌಂಡ್ ಈಸ್ COF6 ಹೋಲ್ ಬ್ರಾಕೆಟ್ -3. ಈ ಕಾಂಪೌಂಡ್ನ ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಎಗೇನ್ ಹೈಬ್ರಿಡೈಸೇಷನನ್ನು ನೀವು ಮೆನ್ಷನ್ ಮಾಡಬೇಕು ಆ್ಯಂಡ್ ಜಾಮೆಟ್ರಿಯನ್ನು ಮೆನ್ಷನ್ ಮಾಡಬೇಕು ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ಯಾವುದು ಅಂತಂದರೆ NiCl4 ಹೋಲ್ ಬ್ರಾಕೆಟ್ -2. ಎಗೇನ್ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್. ಇದಕ್ಕೂ ಕೂಡ ನೀವು ಹೈಬ್ರಿಡೈಸೇಷನ್ ಏನು, ಜಾಮೆಟ್ರಿಕಲ್ ಪ್ರಾಪರ್ಟಿ ಏನು ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಈ 4 ಕಾಂಪೌಂಡ್ಸಲ್ಲಿ ಒಂದು ಕಾಂಪೌಂಡ್ ಡೆಫಿನೆಟಾಗಿ 3 ಮಾರ್ಕಿಗೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ ರೈಟ್ 3 ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. 3 ಲಿಮಿಟೇಷನ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳಿದ್ರೆ 2 ಲಿಮಿಟೇಷನ್ಸನ್ನು ಬರೀರಿ, 3 ಮಾರ್ಕ್ಸ್ಗೆ ಕೇಳಿದ್ರೆ 3 ಲಿಮಿಟೇಷನ್ಸನ್ನು ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಶನ್ ಏನಿದೆ ಅಂತಂದರೆ ಡ್ರಾ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಆಸ್ ವೆಲ್ ಆಸ್ ಡ್ರಾ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್. ಈ ಕ್ವಶನ್ಸನ್ನು ಸಪ್ರೇಟಾಗಿ ಕೇಳ್ತಾರೆ, ಹಾಗಾಗಿ ನಾನು ಇಲ್ಲಿ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೀನಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬೋತ್ ಆಕ್ಟಾಹೆಡ್ರಲ್ ಆ್ಯಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಈ ಎರಡರದ್ದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯೂಶಲಿ ಇದನ್ನು 3 ಮಾರ್ಕ್ಸ್ಗೆ ಕೇಳ್ತಾರೆ. ನೀವು ಜಸ್ಟ್ ಡಯಾಗ್ರಾಮ್ ಮಾತ್ರ ಹಾಕಬೇಕಾಗುತ್ತೆ. ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. NCERTಯಲ್ಲಿ ಏನು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇದೆ ಅದೇ ಡಯಾಗ್ರಾಮನ್ನು ನಾನು ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ, ಫಸ್ಟ್ ಡಯಾಗ್ರಾಮ್ ಯಾವುದು ಇದೆ ಅಂತಂದರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ಟೆಟ್ರಾಹೆಡ್ರಲ್ದು ನಾನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, 5th ಕ್ವಶನ್, ದಟ್ ಈಸ್ ವಾಟ್ ಈಸ್ ಅ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತಂದರೆ ಏನು ಅಂತ ನೀವು ಡೆಫಿನೇಷನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಈ ಸೀರೀಸನ್ನು. ಇದು MCQ ಪರ್ಪಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಅಫ್ಕೋರ್ಸ್ ಇದನ್ನು ನೀವು ಮಗ್ಗಪ್ ಮಾಡಿನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೀರೀಸನ್ನು ಪ್ರಾಕ್ಟೀಸ್ ಮಾಡಿ MCQ ಅಲ್ಲಿ ಹೇಗೆ ಕೇಳ್ತಾರೆ ಅಂತಂದರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ವೀಕೆಸ್ಟ್ ಲಿಗ್ಯಾಂಡ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್. ಸೊ ಈ ರೀತಿ ಕ್ವಶನನ್ನು ಕೇಳಿ ಆಪ್ಷನ್ಸನ್ನು ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಕರೆಕ್ಟಾಗಿ ಆನ್ಸರನ್ನು ಪಿಕ್ ಮಾಡಬೇಕು ಅಂತಂದರೆ ನಿಮಗೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಗೊತ್ತಿದ್ದರೆ ನೀವು ಅಲ್ಲಿ ಕರೆಕ್ಟಾಗಿ ಆನ್ಸರನ್ನು ಬರೀತೀರಾ. ಸೊ ಹಾಗಾಗಿ ಈ ಸೀರೀಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೀಕೆಸ್ಟ್ ಲಿಗ್ಯಾಂಡ್ ಯಾವುದು, ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಯಾವುದು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು PDF ಅಲ್ಲಿ ಸ್ಟಡಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದರೆ 6th ಕ್ವಶನ್, ದಟ್ ಈಸ್ ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತಂದ್ರೇನು, ಗಿವ್ ಎಕ್ಸಾಂಪಲ್. ಎಗೇನ್ ಹೆಟೆರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ಅಂತಂದ್ರೇನು, ಗಿವ್ ಎಕ್ಸಾಂಪಲ್. ಯೂಶಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ ಈ ಥರ ಕ್ವಶನ್ಸನ್ನು. ಡೆಫಿನೇಷನ್ಗೆ 1 ಮಾರ್ಕ್ ಇರುತ್ತೆ ಆ್ಯಂಡ್ ಎಕ್ಸಾಂಪಲ್ಗೆ 1 ಮಾರ್ಕ್ ಇರುತ್ತೆ. ಆರ್ ಎಕ್ಸಾಂಪಲ್ಸನ್ನು ಕೊಟ್ಟು ಇದರಲ್ಲಿ ಯಾವುದು ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್, ಯಾವುದು ಹೆಟೆರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂತ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ 8th ಕ್ವಶನ್, ಆಂಫಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಂದರೆ ಏನು ಆ್ಯಂಡ್ ಅದಕ್ಕೆ ಏನೇನು ಎಕ್ಸಾಂಪಲನ್ನು ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ 9th ಕ್ವಶನ್ ನೋಡಿ, ವಾಟ್ ಆರ್ ಕೀಲೈಟ್ ಲಿಗ್ಯಾಂಡ್ಸ್, ಗಿವ್ ಎಕ್ಸಾಂಪಲ್. ಎಸ್, ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಕೀಲೈಟ್ ಲಿಗ್ಯಾಂಡ್ ಅಂತಂದರೆ ಏನು ಅಂತ ನೀವು ಡೆಫಿನೇಷನನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ 2 ಡೆಫಿನೇಷನನ್ನು ಕೊಟ್ಟಿದ್ದೀನಿ, ಅದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಆರ್ ಮೆಟಲ್ ಕಾರ್ಬೊನಿಲ್ಸ್, ಗಿವ್ ಎಕ್ಸಾಂಪಲ್. ಮೆಟಲ್ ಕಾರ್ಬೊನಿಲ್ಸ್ ದ ಡೆಫಿನೇಷನ್ ಆ್ಯಂಡ್ ಅದರ ಎಕ್ಸಾಂಪಲನ್ನು ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಕೇಳಬಹುದು. ಡೆಫಿನೇಷನ್ಗೆ 1 ಮಾರ್ಕ್ ಆ್ಯಂಡ್ ಎಕ್ಸಾಂಪಲ್ಗೆ 1 ಮಾರ್ಕ್. ಓಕೆ, ನೆಕ್ಸ್ಟ್ ನೋಡಿ 11th ಕ್ವಶನ್, ದಟ್ ಈಸ್ ಬಾಂಡ್ ಫಾರ್ಮೇಷನ್ ಇನ್ ಮೆಟಲ್ ಕಾರ್ಬೊನಿಲ್ಸ್ದು ಎಕ್ಸ್ಪ್ಲನೇಷನನ್ನು ನೀವು ಕೊಡಬೇಕಾಗುತ್ತೆ. 4 ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. 4 ಪಾಯಿಂಟ್ಸು ಕೂಡ ಇಂಪಾರ್ಟೆಂಟ್. ಯೂಶಲಿ 3 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ 12th ಕ್ವಶನ್, ದಟ್ ಈಸ್ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ದು ಪಾಸ್ಟುಲೇಟ್ಸ್ ವೆರಿ ಇಂಪಾರ್ಟೆಂಟ್. ನಾನಿಲ್ಲಿ 6 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದೀನಿ, ಬಟ್ ಫಸ್ಟ್ 4 ಪಾಯಿಂಟ್ಸ್ ಏನೇನಿದೆ ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ 4 ಪಾಯಿಂಟ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಯೂಶಲಿ ಇದನ್ನು 3 ಮಾರ್ಕ್ಸ್ಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಕೇಳಿದಾಗ ನೀವು 4 ಪಾಯಿಂಟ್ಸನ್ನು ಬರೆದ್ರೆ ಇಟ್ ವಿಲ್ ಬಿ ಮೋರ್ ದನ್ ಎನಫ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಕೋಆರ್ಡಿನೇಷನ್ ನಂಬರ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಇದು ಕ್ವಶನ್ ಅಲ್ಲ, ಕಾನ್ಸೆಪ್ಟ್. ಕೋಆರ್ಡಿನೇಷನ್ ನಂಬರ್ ಅಂತಂದರೆ ಏನು ಅಂತ ನಿಮಗೆ ಡೆಫಿನೇಷನ್ ಗೊತ್ತಿರಬೇಕು. ಯೂಶಲಿ ಇದನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು, ಆರ್ 3 ಮಾರ್ಕ್ಸ್ಗೆ ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಅಂತ ಕೇಳಿ ಕೆಳಗಡೆ ಕೆಲವೊಂದು ಕಾಂಪ್ಲೆಕ್ಸನ್ನು ಕೊಟ್ಟು ಅದರಲ್ಲಿ ಕೋಆರ್ಡಿನೇಷನ್ ನಂಬರ್ ಏನಾಗಿದೆ ಈ ರೀತಿ ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಡೆಫಿನೇಷನನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಸಮ್ ಕಾಂಪ್ಲೆಕ್ಸಸ್ದು ನಾನು ಕೋಆರ್ಡಿನೇಷನ್ ನಂಬರನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. CN ಅಂತಂದರೆ ಕೋಆರ್ಡಿನೇಷನ್ ನಂಬರ್ ಅಂತ ಅರ್ಥ. ದ coordination number of PT in PTCl6 whole bracket -2 is 6. ಓಕೆ, ಕೋಆರ್ಡಿನೇಷನ್ ನಂಬರ್ PTದು ಏನಾಗಿದೆ, PTCl6 whole bracket -2 ಅಂತ ಕೇಳ್ಬೋದು. ಆನ್ಸರ್ 6. ಸೊ ಈ ರೀತಿ ನಾನು 4 ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ಸನ್ನು ನಾನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ 14th ಕ್ವಶನ್, ಎಸ್ ಇಟ್ ಈಸ್ ಬೇಸ್ಡ್ ಆನ್ ಐಸೋಮೆರಿಸಮ್. ಪ್ರಿವಿಯಸ್ ಇಯರಲ್ಲಿ ಎಲ್ಲೂ ಕೂಡ ಐಸೋಮೆರಿಸಮನ್ನು ಕೇಳಿಲ್ಲ, ಆಲ್ಮೋಸ್ಟ್ ಎಲ್ಲೂ ಕೇಳಿಲ್ಲ. ಬಟ್ ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಐಸೋಮೆರಿಸಮಿಂದ ಒಂದು ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಹಾಗಾಗಿ ನಾನು ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲೂ ಕೂಡ ಐಸೋಮೆರಿಸಮ್ ಕಾನ್ಸೆಪ್ಟಿಂದ ಕ್ವಶನನ್ನು ಕೇಳ್ಬೋದು ಅನ್ನೋ ಒಂದು ಉದ್ದೇಶದಿಂದ ಐಸೋಮೆರಿಸಮ್ ಟೈಪ್ಸ್ದು ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್ಸನ್ನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಪ್ಲೀಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ 2 ಮಾರ್ಕ್ಸ್ಗೆ ಆರ್ 3 ಮಾರ್ಕ್ಸ್ಗೆ ಆರ್ MCQಗೆ ಕೆಳಗಡೆ ಇರ್ತಕ್ಕಂಥ ಯಾವ ಕಾಂಪ್ಲೆಕ್ಸು ಯಾವ ಐಸೋಮೆರಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಈ ರೀತಿ ಕ್ವಶನನ್ನು MCQ ಅಲ್ಲೂ ಕೂಡ ಕೇಳ್ಬೋದು. ಓಕೆ, ನಾನಿಲ್ಲಿ ಡೈರೆಕ್ಟಾಗಿ ಕ್ವಶನ್ಸನ್ನು 2 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ, 3 ಮಾರ್ಕ್ಸ್ ಕ್ವಶನ್ ಕೊಡ್ತಾ ಇದ್ದೀನಿ ಅಂತಂದರೆ ಅದು 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಮಾತ್ರನೇ ಡೆಡಿಕೇಟ್ ಆಗಿರಲ್ಲ. 2 ಆರ್ 3 ಮಾರ್ಕ್ಸ್ ಕ್ವಶನನ್ನು ಸೇಮ್ ಕ್ವಶನನ್ನು MCQ ಆಗು ಕೂಡ ಫ್ರೇಮ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಕೂಡ ಎಲ್ಲ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವುದೇ ಕ್ವಶನನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಅಯನೈಸೇಷನ್ ಐಸೋಮೆರಿಸಮ್ ಅಂತಂದರೆ ಏನು, ಡೆಫಿನೇಷನ್, ಅದರ ಎಕ್ಸಾಂಪಲನ್ನು ಪ್ರಾಕ್ಟೀಸ್ ಮಾಡಿ. ಅಲಾಂಗ್ ವಿತ್ ದಟ್ ಲಿಂಕೇಜ್ ಐಸೋಮೆರಿಸಮ್, ಅದರ ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. ಸಾಲ್ವೇಟ್ ಆರ್ ಹೈಡ್ರೇಟ್ ಐಸೋಮೆರಿಸಮ್ ಅಂತಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂತಂದರೆ ಏನು, ಅದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಸ್ಟೀರಿಯೋ ಐಸೋಮೆರಿಸಮ್ ಅಂತಂದರೆ ಏನು, ಅದರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು. ಅಲಾಂಗ್ ವಿತ್ ದಟ್ ಆಪ್ಟಿಕಲ್ ಐಸೋಮೆರಿಸಮ್ ಅಂತಂದರೆ ಏನು, ಅದಕ್ಕೆ ಡೆಫಿನೇಷನನ್ನು ಗೊತ್ತಿರಬೇಕು. ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿದೆ 2, 3, 1 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ದಟ್ ಈಸ್
ರೈಟ್ ದ ಐಯುಪ್ಯಾಕ್ ನೇಮ್ ಆ್ಯಂಡ್ ಟೈಪ್ ಆಫ್ ಐಸೋಮೆರಿಸಮ್ ಫಾರ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸಸ್. ಸಿ, ಇದು ಈ ವರ್ಷ 3 ಮಾರ್ಕ್ಸ್ಗೆ ಕೇಳಿದ್ದಾರೆ ಅಂತ ಹೇಳಿದೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ. ದಟ್ ಈಸ್ ಐಸೋಮೆರಿಸಮ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲೂ ಕೂಡ ಕೇಳ್ಬೋದು ಅಂತ ನಾನು ಮೇಲೆ ಐಸೋಮೆರಿಸಮ್ ಡೆಫಿನೇಷನ್ಸ್ ಆ್ಯಂಡ್ ಎಕ್ಸಾಂಪಲ್ಸನ್ನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, 2 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಈ 2 ಕಾಂಪೌಂಡ್ಸು ಕೂಡ ಅಯೋನೈಸೇಷನ್ ಐಸೋಮೆರಿಸಮನ್ನು ಎಕ್ಸಿಬಿಟ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ಏನು ಐಯುಪ್ಯಾಕ್ ನೇಮನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸಿ, ಐಯುಪ್ಯಾಕ್ ನೇಮ್ಸನ್ನು ಕೇಳಿದ್ದಾರೆ ಅಂತಂದರೆ ಫೈನಲ್ ಎಕ್ಸಾಮಿನೇಷನಲ್ಲೂ ಕೂಡ ಬೇರೆ ಕಾಂಪ್ಲೆಕ್ಸ್ದು ಐಯುಪ್ಯಾಕ್ ನೇಮ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಐಯುಪ್ಯಾಕ್ ನೇಮ್ಸ್ ಇದೆ, ಅದನ್ನು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ದಟ್ ಈಸ್ 21st ಕ್ವಶನ್. ಆಕ್ಸಿಡೇಷನ್ ಸ್ಟೇಟ್ ಆಫ್ Fe ಇನ್ FeCO5 ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ 0. ನೆಕ್ಸ್ಟ್ ನೋಡಿ, ರೈಟ್ ದ ಸ್ಟ್ರಕ್ಚರ್ ಆಫ್ NiCO4, FeCO5, CO2CO8, CrCO6 ಆ್ಯಂಡ್ Mn2CO10. ಇದೆಲ್ಲದ್ರದ್ದು ಸ್ಟ್ರಕ್ಚರ್ ನಾನು ಕೆಳಗಡೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಎಸ್, ನಾನು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ಸನ್ನೇ ನಾನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ದೀಸ್ ಆರ್ ಹೋಮೋಲಿಪ್ಟಿಕ್ ಮೆಟಲ್ ಕಾರ್ಬೊನೆಲ್ಸ್. ಹೋಮೋಲಿಪ್ಟಿಕ್ ಮೆಟಲ್ ಕಾರ್ಬೊನೆಲ್ಸ್ದು ಸ್ಟ್ರಕ್ಚರನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಫೈನಲ್ ಎಕ್ಸಾಮಿನೇಷನಲ್ಲಿ. ಟೋಟಲ್ 5 ಹೋಮೋಲಿಪ್ಟಿಕ್ ಮೆಟಲ್ ಕಾರ್ಬೊನೆಲ್ಸ್ ಇದೆ. 5 ಮೆಟಲ್ ಕಾರ್ಬೊನೆಲ್ಸ್ದು ಕೂಡ ಸ್ಟ್ರಕ್ಚರ್ ಏನೇನಿದೆ ಪ್ರಾಕ್ಟೀಸ್ ಮಾಡಿ. ಯೂಶಲಿ ಇದನ್ನು 2 or 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿತ್ತು ಫ್ರಮ್ ದ ಲೆಸನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಟೇಕ್ ಕೇರ್. ಬೈ ಬೈ ಗೈಸ್.